ಉಮರಾಣಿಯ ಗ್ರಾಮದೊಳಗೆ ಅನಂತರಾಯ ಮತ್ತು ಶಿರಸಮ್ಮ ಎಂತಕ್ಕಂಥ ಇಬ್ಬರು ಗಂಡ ಹೆಂಡತಿ. ಅನಂತರಾಯ ಶಿರಸಮ್ಮನವರಿಗೆ ಮಕ್ಕಳಾಗಿದ್ದಿಲ್ಲ. ಮಕ್ಕಳಾಗದೇ ಇರುವಂಥ ಸಮಯದೊಳಗೆ ಆ ದೇವರನ್ನಿಲ್ಲ, ಈ ದೇವರನ್ನಿಲ್ಲ, ಎಲ್ಲ ದೇವ್ರಿಗೆ ಹೋಗಿ ಬೇಡಿಕೊಂಡಾಗ ಆ ತಾಯಿ ಪೂರ್ವಜನ ಪುಣ್ಯ ಸಾಕ್ಷಾತ್ ಶಿವ ಬಂದ ಕನಸನ್ನ ಹೇಳಿದ, ಶಿರಸಮ್ಮ ನಿನ್ನ ಗರ್ಭದೊಳಗೆ ಸಾಕ್ಷಾತ್ ಪಾರ್ವತ ದೇವಿ ಹುಟ್ಟಿ ಬರ್ತಾಳ. ಶಿರಸಮ್ಮ ತಾಯಿಯೇನೋ ಆಶ್ಚರ್ಯ, ಶಿವನಿಚ್ಛೆ ಇದ್ರೂ ಇರ್ಬೋದು ಅಂತ ತಿಳ್ಕೊಂಡು ಕಾಲ ಕಳಿಬೇಕಾಗ ಗರ್ಭ ಧರಿಸಿಲ್ಲ. ಕನಸಿನೊಳಗೆ ಬಂದು ಹೇಳಿದ ಪ್ರಕಾರವಾಗಿ ಹೆಣ್ಣು ಮಗು ಜನ್ಮ ಕೊಟ್ಟಿದ ತಕ್ಷಣ ಆ ಮಗಳಿಗೆ ಹೆಸರಿಟ್ಟಾರೆ. ಏನು ಅಂತಂದ್ರೆ ಲಿಂಗಮ್ಮ ಲಿಂಗಮ್ಮ ಲಿಂಗಮ್ಮ. ಹುಟ್ಟಿದ ಮಗಳಿಗೆ ಯಾವಾಗ ಲಿಂಗಮ್ಮ ಅಂತ ಹೆಸರಿಟ್ಟಾರೆ, ಇಟ್ಟ ತಕ್ಷಣ ಮನೆಯೊಳಗೆ ಗಂಡ ಹೆಂಡತಿ ಸಂಸ್ಕಾರ ಕೊಡಕತ್ರ ಮಗಳಿಗೆ ಸಂಸ್ಕಾರ ಕೊಡುವಂಥ ಸಮಯದೊಳಗೆ ಅವರು ಹೇಗಿದ್ರು ಆಚಾರವಂತರು, ಹಂಗೆ ಈಗಿನ ಕೂಡ ಆಚಾರವಂತಳಿ. ಬೆಳೀತಾ 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 ಮಗಳು ಎಲ್ಲಿಗೆ ಬಂದ್ಲು ಅಂತಂದ್ರೆ ಯೌವನ ವಯಸ್ಸಿಗೆ ಬರ್ತಾಳೆ, ಪ್ರಾಯದ ವಯಸ್ಸಿಗೆ ಬರ್ತಾಳೆ, ಹರೆಯದ ವಯಸ್ಸಿಗೆ ಬರ್ತಾಳೆ. ಲಿಂಗಮ್ಮ ಪ್ರಾಯದ ವಯಸ್ಸಿಗೆ ಬಂದಾಗ ಮನೆಯೊಳಗೆ ಅನಂತರಾಯ ಶಿರಸಮ್ಮ ವಿಶ್ವಕರ್ಮದವರು, ಪಂಚಾಳ ಕುಲದವರು, ಅವರಿಬ್ಬರು ವಿಚಾರ ಮಾಡಕತ್ತರು. ಮತ್ತು ಮಗಳಂಕರು ಬೆಳೆ ದೊಡ್ಡವಳಾದು, ಎಷ್ಟು ಜಲ್ದಿ ದೊಡ್ಡವಳಾಗ್ಬಿಟ್ಲೇವ. ನಿನ್ನೆ ಮೊನ್ನೆರ ಇಟ್ಟ ಇದ್ಲಿ ಅಲ್ಲಿ ಎಷ್ಟು ಹತ್ರ ಆಗ್ಬಿಟ್ಟ ಅಂತಿರ್ತಾರೆ, ಅಲ್ಲಿ ಇನ್ನೊಂದು ಮನೆಗೆ ಹೋಗುವಷ್ಟು ದೊಡ್ಡ ಕ್ಯಾಪಿಟಲ್ ಅಂತಿರ್ತಾರೆ ಅಲ್ಲ. ಹರೆಯ ಪ್ರಾಯ ಅನ್ನುವಂಥದ್ದು ಎಷ್ಟು ವರ್ಷಕ್ಕೆ ಬರ್ತದೆ ಈ ಮಗಳಿಗೆ? ಮನೆಯೊಳಗೆ ಮಗ ಇರಲಿ ಎಷ್ಟು ವರ್ಷಕ್ಕೆ ಗೊತ್ತಿಡಿತೀರಿ ನೀವು? ಮದುವೆ ವಯಸ್ಸಿಗೆ ಬಂದಾರಂತೇಳಿ ಎಷ್ಟು ವರ್ಷಕ್ಕೆ ರೀ? ಈ ನಿಮ್ಮ ಮನ್ಯಾಗ ಮಗಳು ಅದಾಳ ಅಥವಾ ಮಗ ಅದಾನ, ಮದುವೆ ವಯಸ್ಸಿಗೆ ಬಂದಾರೀಗ ಅಲ್ಲೇ ಎಷ್ಟು ವರ್ಷಕ್ಕೆ ಗೊತ್ತಿಡ್ತೀರಿ? ಎಷ್ಟು ರೀ? ಅದಾರಿಲ್ಲ ಹ್ಞೂರನ್ರಿ. ಹಾಂ 18 ಯಾರಿಗೆವ 21 ಯಾರಿಗೆ ರೀ? 18 ಹೆಣ್ಣಿಗೆ 21. ಇವತ್ತಿನ ಸರ್ಕಾರ ತಂದ ರೂಲ್ಸ್ ಇದು. ಇದನ್ನು ಬಿಟ್ಟು ನೀವು ಹೇಳ್ತೇನೆ, ಇದೇನು ಇತ್ತಿತ್ತಲ್ಲ, ಅದು ಈಗ 20 ಅಲ್ಲ 25-30 ಲಗ್ನ ಆಗೋಲ್ವ. ಯಾರೊಬ್ಬ ಕನ್ಯೆ ನೋಡೋಕೆ ಹೋಗಿದ್ದಂತ. ಕನ್ಯೆ ನೋಡೋಕೆ ಹೋದಾಗ ಅವ್ರವ್ವ ಮೋರ್ಚೊಂದು ಬಿದ್ದಾಗ ಅವರು ಮಕ್ಕಕ್ಕೆ ನೀರು ಹೊಡೆದು ಎಬ್ಸಿದ ತಕ್ಷಣ ಯವ್ವ ಹೇಳು ಯಾಕೆ ಮೋರ್ಚು ಯಾಕೆ ಬಿದ್ದೆ ಅಂದಾಗ ಯವ್ವ ಏನು ಹೇಳವ ಏನಾಗೈತೆ ಹೇಳು, ಈಗ ನೀನು ನೋಡೋಕೆ ಬಂದಲ್ಲ ಇವ 30 ವರ್ಷ ನಾನು ನೋಡೋಕೆ ಬಂದಿದ್ದ, ಅದಕ್ಕೆ ಮೋರ್ಚೊಂದು ಬಿದ್ದೀನಿ ಅಲ್ಲ ಅಂತಕಿ. ಯಾಕೆ ಇವತ್ತು ಕನ್ಯೆನ ಸಿಗೋಲ್ದ, ಇನ್ನು 21 ಹೇಳ್ತಿರ್ತಾರೆ ನೀವು. ಯಾಕೆ ಕಲಿಸ್ಬೇಕು ಕಲಿಸ್ರಿ. ಸಹಜ ನೌಕರಿ ಹತ್ತಿದ ಮ್ಯಾಗ ಅವ್ರ ಜೀವನ ಅವ್ರ ಬದುಕು ಅವ್ರು ಕಾಣ್ಕೊಳ್ತಾರೆ. ಆಶ್ಚರ್ಯ ಏನು ಅಂತಂದ್ರೆ 18-21 ಅಲ್ಲ, ಈಗೇನು 18-21 ಅನ್ನಕತ್ತಿರಲ್ಲ. ಮನ್ಯಾಗ ಏನರ ಆಯಿ ಮುತ್ಯ ವಯಸ್ಸಾದ್ರೆ ಇದನ್ನ ಕೇಳ್ರಿ ನೀವು ಅವ್ರನ್ನ, ಅವ್ರ ಹಳೆಯ ಕತೆ ನೆನಪು ಮಾಡಿಕೊಡ್ರಿ ನೀವು, ಅವ್ರು ಭಾಳ ಚಂದ ಹೇಳ್ತಾರೆ. ಆಯಿ ನಿನಗೆ ಎಷ್ಟು ವರ್ಷಕ್ಕೆ ಮದುವೆ ಆಗೈತೆ ಅಂದ್ರೆ ಯವ್ವ ಏನು ಹೇಳವ 18-20 ಬಗಲ 8 ಮಕ್ಕಳಿದ್ವು ಅಂತಿದ್ರು ಅವರು. ಕೇಳಿ ಸುಮ್ಮನೆ ಸಜ್ಜಿಕವಾಗಿ ಅವಾಗ. ಯಾಕೆ ಮಗಳ ಮನೆಯೊಳಗೆ ಋತುಮತಿ ಆಗ್ಯಾಳ ಅಂದ ತಕ್ಷಣ ಮಾವಾಗ ಬಣ್ಣ ಯಾರ್ದು ಬಿಡ್ತಿದ್ರು. ಋತುಮತಿ ಆದ ತಕ್ಷಣ ಬಾಲ್ಯ ವಿವಾಹ ಅಂತ ತಿಳ್ಕೊಂಡು ಮದುವೆ ಮಾಡಿಬಿಡ್ತಿದ್ರು ಅವಾಗ. ಇತ್ತಿತ್ತಲ ಸರ್ಕಾರ ರೂಲ್ಸ್ ಐತಿ, ಅದು ಒಪ್ಪು ಮಾತ ಇಲ್ಲ ಅಂತಲ್ಲ. ಆದ್ರೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ಮಗ ಹರಿಯಕ್ಕೆ ಬರೋದು 18-21 ಅಲ್ಲ. ತಂಗಿ ಮಗಿ ಬರ್ತಾವಲ್ಲ ಇವು 12 ಆದ್ಮೇಲೆ ಎಷ್ಟು ರೀ? 12 ಆದ್ಮೇಲೆ ಎಷ್ಟು? ಮುಂದೆ ಜೋರು ಹೇಳ್ರಿ ಒಂದಿಟ್ಟು. 12 ಆದ್ಮ್ಯಾಗ ಮುಂದೆ ನಾನು ಹೇಳ್ಬಿಡ್ತೀನಿ ಕೇಳಿ, ನಿಮ್ಗೆ ಅನ್ನಕ್ಕೆ ಭಾಳ ತ್ರಾಸಾಗತ್ತೆ. ಮತ್ತು ನಮಗೇನಂದ್ರೆ ಏನು ಮಾಡೋಕೆ ಬ್ಯಾಬಿಡನ್ ಸುಮ್ಮನೆ ಕುಂತೀರಿ, ನಂಗೆ ಗೊತ್ತೈತೆ ನೀವು. 12 ಆದ್ಮೇಲೆ 13 ಬರ್ತದಲ್ಲ, ನೆನಪಿರಲಿ, ಲಕ್ಷ ಕೊಟ್ಟು ಕೇಳ್ರಿ. 13, 14, 15, 16, 17, 18, 19 ಹೋಗ್ಬೇಡ್ರಿ, 18ಕ್ಕೆ ಬರ್ರಿ. 13ರಿಂದ 18ಕ್ಕೆ ಬರ್ಬೇಕಾದ್ರೆ ಮೊದಲಿಗೆ ಬರುವಂಥ ಶಬ್ದ ಯಾವುದು ಬರ್ತಾ? 13, 14, 15, 16, 17, 18 ಮೊದಲಿಗೆ ಬರೋದ ಹದಿ. 13ನೇ ವಯಸ್ಸಿಗೆ ಮನೆಯೊಳಗಿರ್ತಕ್ಕಂಥ ಮಗ ಹರಿಯದ ವಯಸ್ಸಿಗೆ ಬರ್ತಾನೆ ತಿಳ್ಕೊಂಡು ಅವಾಗ ಸಣ್ಣವರಿದ್ದಾಗ ಮದುವೆ ಮಾಡಿಬಿಡ್ತಿದ್ರು. ಆಶ್ಚರ್ಯ ಏನು ಅಂತಂದ್ರೆ 12, 13, 14 ವಯಸ್ಸಿಗೆ ಬಂದಿರತಕ್ಕಂಥ ಮಗಳು ಲಿಂಗಮ್ಮಳಿಗೆ ಅನಂತರಾಯ ಶಿರಸಮ್ಮನವರು ವಿಚಾರ ಮಾಡಿದರು, ಮಗಳಿಗೆ ಮದುವೆ ಮಾಡಬೇಕಾ.
ಮಗಳ ಮದುವೆ ವಯಸ್ಸಿಗೆ ಬಂದುಬಿಟ್ಲು. ಎಷ್ಟು ಜಲ್ದಿ ಬೆಳೆದು ಬಿಟ್ಟಾಳ. ಇಟ್ಟು ಜಲ್ದಿ ಮಗಳನ್ನ ಇನ್ನೊಂದು ಮನೆಗೆ ಕೊಡ್ತೀವಿ ಅಂತ ತಿಳ್ಕೊಂಡು ನಮಗೆ ಗೊತ್ತಿದ್ದಿಲ್ಲ. ಕಾರಣ ಮಗಳು ಇನ್ನೂ ಸ್ವಲ್ಪ ದಿವಸ ಭಾಳ ಅಂದ್ರೆ ಇನ್ನೊಂದು ತಿಂಗಳಿದ್ದಾಳು, ಇನ್ನೊಂದು 6 ತಿಂಗಳಿದ್ದಾಳು, ಇನ್ನೊಂದು ವರ್ಷ ಇದ್ದಾಳು. ಇನ್ನೊಂದು ವರ್ಷ ಬಿಟ್ಟರೆ ಆಕೆ ಮನೆಗೆ ಆಕೆ ಹೋಗಾಕ ಬೇಕಾ. ಅನಂತರ ಶಿರ್ಸಮ್ಮನವರು ಯಾವಾಗ ಇಬ್ಬರು ರಾತ್ರಿ ಮಕ್ಕಳು ಮುಂದಾಗ ಮಾತನಾಡಕತ್ತಾರ. ಹಾಗಾದರೆ ಒಬ್ಬಕ್ಕೆ ಮಗಳದಾಳೆ, ಎಂತಾರೆ ಕೊಡ್ಬೇಕು, ಚಲೋನೇ ಕೊಡ್ಬೇಕು. ಈಗ ಹಾಡಿದ್ರೆ ಹಿಂಗೆ ಕೊಡ್ಬೇಕು ಹಂಗೆ ಕೊಡ್ಬೇಕಂತ ತಿಳ್ಕೊಂಡು ತಂದೆ ತಾಯಿ ಮಾತಾಡೋದ್ರೊಳಗಾಗಿ ತಂದೆ ತಾಯಿ ಮಾತಾಡುವಂಥ ಶಬ್ದವನ್ನು ಲಿಂಗಮ್ಮ ಕೇಳಿಲ್ಲ. ಲಿಂಗಮ್ಮ ಕೇಳಿ ವಿಚಾರ ಮಾಡಿದ್ಲು, ನಮ್ಮ ತಂದೆ ತಾಯಿನ ಎಷ್ಟು ಬೇಗನೆ ಬೇಸರ ಆಗಿಬಿಟ್ಟೇನೆ ಏನ ಅನ್ಲಕ್ಕೆ. ಅಂದ್ಕೊಳ್ಳೆ ಮತ್ತು ತಂದೆ ತಾಯಿ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಕತ್ತಾರ. ಏನು ಮಾಡ್ಬೇಕು ಅನ್ನೋದ್ರೊಳಗೆ ಆಕೆ ಇಚ್ಛೆ, ಆಕೆ ಕನಸು ಏನಿತ್ತಂದ್ರೆ ಮದುವೆ ಆಗ್ಬೇಕಂತಕ್ಕಂಥ ಇಚ್ಛೆ ಇದ್ದಿದ್ದಿಲ್ಲ, ಕಲ್ಯಾಣವನ್ನು ಕಾಣಬೇಕಂತಕ್ಕಂಥ ಇಚ್ಛೆ. ಗುರುಗಳು ಕೊಟ್ಟಂಥ ಲಿಂಗಯ್ಯನ ನಿತ್ಯಲು ಕೂಡ ಲಿಂಗ ಪೂಜೆ ಕಾಣ್ಬೇಕಂತ ತಿಳ್ಕೊಂಡು ಯಾವಾಗ ಹೇಳ್ಯಾರ ಕಾಣ್ಬೇಕಂತಕ್ಕಂಥ ಭಾವನೆಯಿಂದ ಇರಬೇಕಾದ್ರೆ ಮದುವೆ ಮಾಡಿ ನಾನರ ಗಂಡ ಮನೆ ಹೋಗಿ ಮಾಡೋದು ಏನೈತಿ. ಅವ ಮದುವೆ ಅಂದ್ರೆ ಅಳ್ತಿದ್ರಿ ಅವ. ಮತ್ತು ಈಗಿನ ಮಂದಿ ಹತ್ರ ಅಂತ ತಿಳ್ಕೊಂಡ್ರೆ ಈಗಿನ ಮಂದಿ ಯಾರು ಒಳಂಗಿಲ್ಲ ರೀ. ಮತ್ತು ಮೊದಲು ಯಾವ ಹೋಗ್ಯಾನ ಅಂತ ಹೇಳ್ತಾರೆ ತವ್ರ ಮನೆ ಬಿಟ್ಟು. ಅದ್ರಾಗ ನೋಡ್ಬೇಕು ಬಾ 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 ಮದುವೆ ಆದ ತಕ್ಷಣ ಗಂಡ ಮನೆ ಬರ್ಬೇಕಾದ್ರೆ ಕೇಳ್ತಾಳೆ, ನಾನು ನಿಮ್ಮ ಮನೆಯೊಳಗೆ ಮೊದಲು ಕಾಲು ಇಡ್ಬೇಕು ಅನ್ನೋ ಮೊದಲು ನಂಗೆ ಒಂದು ಎದುರಿಗೆ ಫೋಟೋ ಕಾಣ್ಬೇಕಂತಾಳೆ ಆಕಿ. ಯಾರ್ದ? ನಮ್ಮ ಅತ್ತೆದ. ಈಗಿನ ಮಂದಿಗೆ ಅತ್ತಿದ್ರೆ ಭಾಳ ಕಷ್ಟ ಮಂದಿರಿ. ಅತ್ತಿರಬಾರ್ದು ಈಗಿನ ಮಂದಿಗೆ. ಅವಾಗಿನ ಮಂದಿ ಎಲ್ಲ ಏನು ತಿಳ್ಕೊತಿದ್ರೆ, ಅತ್ತಿ ಅಂತಂದ್ರೆ ತಾಯಿ ಅಂತ ತಿಳ್ಕೊತಿದ್ರೆ, ಅತ್ತಿ ಅಂತಂದ್ರೆ ದೇವ್ರು ಅಂತ ತಿಳ್ಕೊತಿದ್ರೆ, ಗಂಡ ಅಂದ್ರೆ ಪರಮಾತ್ಮ ಅಂತ ತಿಳ್ಕೊತಿದ್ರು. ಈಗ ಅತ್ತೆಂದ್ರೆ ಅತ್ತಿನ ದೇವ್ರಕ್ಕಿಂತ ಅತ್ತಿನ ಕತ್ತಿನವ್ರು ಭಾಳ ಮಂದಿ ಅದಾರ. ಇಲ್ಲಿ ಸುದ್ದಿ ಅಲ್ರಿ, ನಿಮ್ಮೂರಿಗೆ ಇನ್ನೂ 3 ದಿವಸ ಬೆಳೆ ಮಾಡ್ಬೇಕು. ನಿಮ್ಗೆ ಇನ್ನೊಂದು ನೆನಪಿರಲಿ, ಮನೆಯಾಗ ಸೊಸಿ ಬಂದಾಳ ಅಂತಂದ್ರೆ ಮನ್ಯಾಗ ಸೊಸಿ ಬಂದಾಳ ಅಂತಂದ್ರೆ ಸೊಸಿ ಮುಂದೆ ಮಗಳನ್ನ ಜಾಸ್ತಿ ಹೊಗಳಬೇಡ್ರಿ. ಮಗಳನ್ನ ನೀವೇನಾದರೂ ಸೊಸಿ ಮುಂದೆ ಜಾಸ್ತಿ ಹೊಗಳಕತ್ರಿ ಅಂತಂದ್ರೆ ಬಿಸಿಯ ರೊಟ್ಟಿ ಕೈಯಾಗ ತಂಗಳ ರೊಟ್ಟಿ ಬರ್ತೈತಿ. ಕಟ್ಟಗೆ ರೊಟ್ಟಿ ಪಿಕ್ಸ ಅದು. ಯಾಕೆ ಅಲ್ಲ, ನಾ ಮನೆಗೆ ಬಂದೀನಿ, ನಮ್ಮ ಅತ್ತಿ ನಾನು ಬಿಟ್ಟು ಮಗಳು ಹೋದಂತ ತಿಳ್ಕೊಂಡು ಹಂಗೆ ಬಂದಿದ್ದ ಬಂದಂಥ ಸೊಸಿನ ಮಗಳನ್ನ ಮದುವೆ ಮಾಡಿ ಕೊಟ್ರೆ ಬಿಟ್ಟು ಬಿಡ್ರಿ. ಆಕಿನ ಬಂದ ಸೊಸಿನ ಮಗಳಂತ ತಿಳ್ಕೊಳ್ರಿ, ಮಗಳಂತ ಆರೈಕೆ ಮಾಡಿರಿ, ಮಗಳಂತ ಪ್ರೀತಿಯಿಂದ ಮಾತಾಡ್ರಿ. ತಂಗಳ ರೊಟ್ಟಿ ಬರೋದ ಕೈಯಾಗ ಬಿಸಿ ರೊಟ್ಟಿ ತುಪ್ಪ ಬರ್ತೈತಿ. ಯಾಕೆ ಎರಡೂ ನಿಮ್ಮ ಕೈಯಾಗ ಐತಿ. ಅದ್ರಾಗ ಆಗಿನ ಮಂದೆಲ್ಲ ಭಾಳ ವಿಶೇಷ ಬಿಟ್ರಿ, ವಿಶೇಷ. ಮನ್ಯಾಗ ಅತ್ತಿದ್ಲಂತ ಶ್ರೀಮಂತರ ಮಂತಾನ ಅಡುಗೆ ಮಾಡ್ಬೇಕನ್ನಂಗಿಲ್ಲ. ಕೈಗೊಬ್ರು ಕಾಲೊಬ್ರು ಆಳು ಮಕ್ಕಳು, ಅಡುಗೆ ಮಾಡೋರು ಒಬ್ರು, ಬಟ್ಟೆ ತೊಳೆಯೋರು ಒಬ್ರು, ಏನೆಲ್ಲ ಇತ್ತು ಮನೆಯೊಳಗೆ. ಇರ್ಬೇಕಾದ್ರೆ ಮಗನ ಮದುವೆ ಮಾಡ್ಲು ಸೊಸಿ ಬಂದ್ಲು ಮಂತ ನಡ್ಯಾಕ. ಈ ತೂಗು ಮಂಚ ಅಂತಾರ, ತೂಗು ಮಂಚ. ಅತ್ತಿ ತೂಗು ಮಂಚ ಮೇಲೆ ಕುಂತ್ಕೊಂಡಿದ್ಲು, ಮಗ್ಲ ಸೊಸಿ ಕುರ್ಚಿ ಹಾಕೊಂಡು ಕುಂತ್ಕೊಂಡಿದ್ಲು. ಅತ್ತಿ ತೂಗು ಮಂಚ ಮೇಲೆ ಕುಂತ್ಕೊಂಡಾಳ, ಮಗ್ಲ ಸೊಸಿ ಕುರ್ಚಿ ಹಾಕೊಂಡು ಕುಂತ್ಕೊಂಡಾಳ. ಅತ್ತಿ ಅನ್ಕೊಂಡ್ಲು ಈಗ ಸೊಸಿನ ಕೈಯಾಗ ಹಿಡ್ಕೋಬೇಕು ಅಂದಕ್ಕೆ. ಈಗ ಕೈ ಹಿಡ್ ಮುಂದೆ ಮತ್ತೆ ಹೆಂಗಾಗತ್ತ ಗೊತ್ತಿಲ್ಲ ಅಂತ ತಿಳ್ಕೊಂಡು ಈಗ ಆಕಿ ಹೆದರಿಕಿಡ್ಬೇಕಂತ ತಿಳ್ಕೊಂಡು ಅತ್ತಿ ಏನಲ್ಲ ಅಂದ್ರೆ ಸೊಸಿಗೆ, ಅಲ್ಲ ಸುಮ್ಮನೆ ಉಯ್ಯಾಲೆ ಆಡಕತ್ತಾಳ, ಮಂಚಿನ ಕುಂತಾಳ, ಚಂದ ಗಾಳಿ ಬೀಸಕತ್ತೈತಿ, ಉಯ್ಯಾಲೆ ಆಡಕತ್ತಾಳ, ಎದಕ್ಕೆ ಬೇಕಂತ ಈಗಿದ ಉಯ್ಯಾಲಾಡ ಮುಂದಾಗ ಸೊಸಿಗಂತಾಳ, ತಂಗಿ ನಾನ ಕುರ್ಚಿ ಮ್ಯಾಗ ಕುಂತ್ರೆ ನೀ ಎಲ್ಲಿ ಕುಂದಿರುತ್ತಿ ಅಲ್ಲ. ಅಲ್ಲ ಎದಕ್ಕೆ ಬೇಕಿದೆ ಉಯ್ಯಾಲಾಡಕತ್ತ, ಸುಮ್ಮನೆ ಆಡ್ಬೇಕಿಲ್ಲ, ಸುಮ್ಮನೆ ನಾನಾ ಕುರ್ಚಿ ಮ್ಯಾಗ ಕುಂತ್ರೆ ನೀ ಎಲ್ಲಿ ಕೊಡ್ತೀವಿ ತಂಗಿ ಅಂದಾಗ ಸೊಸಿ ಅನ್ಲ ಅತ್ತೆವರ ಎಟ್ಟ ಇದ್ರು ಕೂಡ ಈ ಮನೆಗೆ ನೀವು ಸೊಸಿಯಾಗಿ ಬಂದು ಈಗ ಅತ್ತೆ ಆಗಿರಂದ್ರೆ ನಿಮ್ಮ ಸಮಾನ ಕುಂದ್ರಕ್ಕೆ ಬರಲ್ರಿ, ನಿಮಗೆ ನಾವು ಭಾಳ ಫರ್ಕ್ ಐತ್ರಿ ಆಯ್ತು. ನಾ ಇತ್ತಿತ್ಲ ಈಗ ಬಂದಾಕೆ ಅಂತ ತಿಳ್ಕೊಂಡು ನೀವೇನೋ ಕುರ್ಚಿ ಮ್ಯಾಗ ಕುಂತ್ರಿ ಅಂತಂದ್ರೆ ಮಣಿ ಹಾಕ್ಕೊಂಡು ಮಣಿ ಮ್ಯಾಗ ಕೂಡ್ತೇನೆ ರೀ ಅಂದ್ಲ. ಅಟ್ಟಕ್ಕರ ಬಿಡ್ಬೇಕ ಬೇಡ ತಂಗಿ, ನಾನಾ ಮಣಿ ಮೇಲೆ ಕುಂತ್ರೆ ನೀ ಎಲ್ಲಿ ಕೂಡುತ್ತೆ, ಅಲ್ಲ ಎದಕ್ಕೆ ಬೇಕು ಅಂತಿಕೀಗದ. ನಾನಾ ಮಣಿ ಮೇಲೆ ಕುಂತ್ರೆ ನೀ ಎಲ್ಲಿ ಕೊಡ್ತಿ ಅತ್ತೆವರ, ಎಷ್ಟಿದ್ರು ಕೂಡ ನಿಮ್ಮ ಸಮಾನ ಕೊಡಕ್ಕೆ ಬರೋದಿಲ್ಲ. ನೀವು ಎಷ್ಟಿದ್ರು ಈ ಮನೆಗೆ ಅತ್ತೆನ, ನಾ ಸೊಸಿನ, ನಾ ಅತ್ತೆ ಹಾಕಿ ಇನ್ನೂ 20 ವರ್ಷ ಬೇಕು, ನಿಮ್ಮ ಸಮಾನ ಕುಂದ್ರಕ್ಕೆ ಬರೋದಲ್ಲ ರೀ. ನೀವು ಮಣಿ ಮೇಲೆ ಕುಂತ್ರೆ ನಾನು ಚಾಪಿ ಹಾಸ್ಕೊಂಡು ಕೂಡ್ತೀನಿ ರೀ ಅಂದಕ್ಕೆ. ತಂಗಿ ನಾನಾ ಚಾಪಿ ಮೇಲೆ ಕುಂತ್ರೆ ನೀ ಎಲ್ಲಿ ಕೂಡುತ್ತಿ, ಅಲ್ಲ ಎದಕ್ಕೆ ಬೇಕಂತ ಆಕೆ ಅಂದು, ಅತ್ತೆವ್ರು ನಿಮ್ಮ ಸಮಾನ ಕೊಡಕ್ಕೆ ಬರೋದಿಲ್ಲ ರೀ, ನೀವು ಚಾಪಿ ಮೇಲೆ ಕುಂತ್ರಿ ಅಂದ್ರೆ ತೆಗ್ಗನ್ಯಾಗ ಕೊಡ್ತೀನಿ ರೀ, ಸುಮ್ಮ ಬಿಡೋಕೆ ಬೇಡ. ತಂಗಿ ನಾನಾ ತೆಗ್ಗನ್ಯಾಗ ಕುಂತ್ರೆ ನೀ ಎಲ್ಲಿ ಕೂಡುತ್ತಿ ಅಂದ್ಲ. ಸೊಸಿ ಪಿತ್ತ ನೆತ್ತಿಗೆ ಇರುತ್ತಂತ ಆಕೆನಂತ, ಅತ್ತೆವ ನೀ ಏನಾರ ತೆಗ್ಗನ್ಯಾಗ ಕುಂತಿ ಅಂದ್ರೆ ತೆಗ್ಗನೆ ನೀನು ಕುಂದ್ರಿಸಿ ಮ್ಯಾಲ ಮಣ್ಣು ಹಾಕಿ ಅದ್ರ ಮೇಲೆ ಒಂದು ಹೆಂಟಿಟ್ಟು ಅದ್ರ ಮೇಲೆ ನಾ ಕೂಡ್ತೀನಿ ಅಂತಂತಾಕೆ. ಅಲ್ಲ ಎದಕ್ಕೆ ಬೇಕು, ಚಂದ ಉಯ್ಯಲಾಡಕತ್ರ ಆಡ್ಬೇಕಿಲ್ಲ, ಎದಕ್ಕೆ ಬೇಕು ಅಂತಿದು. ಆದರೆ ಆಗಿನ ದಿನಮಾನವೇ ಬೇರೆ, ಇವತ್ತಿನ ದಿನಮಾನವೇ ಬೇರೆ. ಆಶ್ಚರ್ಯ ಏನು ಅಂತಂದ್ರೆ ಮನೆಗೆ ಬರುವಂಥ ಸೊಸಿ ಹೇಗಿರಬೇಕು ಅಂತಂದ್ರೆ, ಮನೆಗೆ ಬರುವಂಥ ಸೊಸಿ ಮನೆಗೆ ಅನ್ನಪೂರ್ಣೇಶ್ವರಿಯಾಗಿ ಬರ್ಬೇಕಂತ, ಪತಿಗೆ ಮಡದಿಯಾಗಿ ಬರ್ಬೇಕಂತ ಸದಾವಕಾಲ ನಿಮ್ಮಲ್ಲಿ ಭಗವಂತ 6 ಗುಣಗಳನ್ನು ಕೊಟ್ಟಾನ. ಕಾರ್ಯೇಶು ಮಂತ್ರಿ, ಕರುಣೇಶು ದಾಶಿ, ಶಯನೇಶು ರಂಭ, ಭೋಜ್ಯೇಶು ಮಾತ, ಕಾರ್ಯಾನುಕೂಲೆ, ಕ್ಷಮಯ ದರಿದ್ರಿ. 6 ಗುಣಗಳು ನಿಮ್ಮಲ್ಲಿ ಅದಾವಂತೇವೆ, 6 ಗುಣಗಳು.
ಕಾರಣ ಮಗಳಲ್ಲಿ 6 ಗುಣ ಅಲ್ಲ 12 ಗುಣಗಳದಾವ. ಅನಂತರ ಶಿರ್ಸಮ್ಮನವರು ವಿಚಾರ ಮಾಡಕತ್ತರು, ಮಗಳನ್ನ ಮದುವೆ ಮಾಡಿ ಗಂಡ ಮನೆ ಕೊಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಲಿಂಗಮ್ಮ ವಿಚಾರ ಮಾಡಿದ್ಲು. ಕಾರಣ ಏನಂದ್ರೆ ನಾ ಇಲ್ಲಿ ಇರೋದು ಬೇಡ, ಈ ಮನೆಯನ್ನು ಬಿಟ್ಟು ಹೋಗ್ಬೇಕಾ, ಮನೆಯೊಳಗೆ ಇದ್ದಂದ್ರೆ ತಂದೆ ತಾಯಿ ಮದುವೆ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡು ತಂದೆ ತಾಯಿಗೆ ಗೊತ್ತಾಗಲಾರ್ದಂಗೆ ಸೀದಾ ಗುರುಗಳಂತೆಲ್ಲ ಬರ್ತಾಳೆ. ಯಾವ ಗುರು ಲಿಂಗ ದೀಕ್ಷೆ ಕೊಟ್ಟಿದ್ರು ಆ ಗುರುಗಳನ್ನ ಭೇಟಿಯಾಗಿ ಗುರುಗಳು ಹೇಳ್ತಾಳೆ, ಯಪ್ಪ ನಾನು ಕಲ್ಯಾಣವನ್ನು ಕಾಣಬೇಕಾಗ್ಯದ, ಕಲ್ಯಾಣಕ್ಕೆ ಹೋಗ್ತೀನಿ, ಮನೆಯೊಳಗೆ ತಂದೆ ತಾಯಿ ಮದುವೆ ಮಾಡ್ಬೇಕನ್ನಕತ್ತಾರ. ನನಗೆ ಮದುವೆ ಆಗೋದ್ರೊಳಗೆ ಖುಷಿ ಇಲ್ಲ, ಕಲ್ಯಾಣ ಕಾಣಬೇಕಂತ ತಿಳ್ಕೊಂಡೈತೆ ಅಂದಾಗ ಗುರುಗಳು ಅಂದ್ರೆ ಆಗಲೇ ಹೋಗೋದು ಹೋಗಿ ಇಲ್ಲಂತಲ್ಲ, ಅದ್ರಾಗ ಪ್ರಾಯದ ಹೆಣ್ಮಗಳದೆಯ, ಅದ್ರಾಗ ಯೌವನ ತಾರುಣ್ಯದ ಹೆಣ್ಮಗಳದೆಯ, ಮತ್ತು ಮನುಷ್ಯರ ಕಣ್ಣು ಹಿಂಗೆ ಇರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ, ಮತ್ತು ಹೆಂಗವ ಅಂದಾಗ ಯಪ್ಪ ನಿನ್ನ ಆಶೀರ್ವಾದ ಒಂದಿತ್ತಂದ್ರೆ ನಾ ಹೆಂಗಾದ್ರೂ ಹೊಕ್ಕೇನೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಆಗ ಗುರುವಿನ ಆಶೀರ್ವಾದ ಪಡ್ಕೊಂಡು ಏನತ್ತಾಳಿಲ್ಲು ಅಂತಂದ್ರೆ ಯೌವನ ಪ್ರಾಯದ ಹುಡುಗಿ ಹೋಗಿ ಮುಪ್ಪಾನ ಮುದುಕಿ ಆದಂತ. ಇವತ್ತಿಗೂ ಕೂಡ ದಿನಕ್ಕೆ 3 ಪೂಜೆ ಆ ತಾಯಿ ನಡೀತಾವ. ಬೆಳಗ್ಗೆ ಬಾಲ್ಯ, ಮಧ್ಯಾಹ್ನ ಯೌವನ, ಸಂಜೆಗೆ ಮುಪ್ಪ. ಇವು 3 ನಮ್ಮ ಜೀವನದೊಳಗೆ ಬರವ. ಇವು 3 ನಾವು ಅನುಭವಿಸೋಕಬೇಕ. ಹಾಗಾದರೆ ಕಳ್ಳ ಕಾಕರ ಕಾಮುಕರ ಭಯ ಇರಬಾರ್ದು ಅನ್ನಂಗಿತ್ತಂದ್ರೆ ಮುಪ್ಪಾನ ಮುದಿಕೆ ಆದ್ರೆ ಯಾರೇನು ಮಾಡ್ತಾರೆ, ಮುದಿಕೆ ಹೊಕ್ಕೇನೆ ಅಂತ ತಿಳ್ಕೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡು ಕೈಯಾಗ ಒಂದು ಕೋಲು ಹಿಡ್ಕೊಂಡು ಮುಪ್ಪಾನ ಮುದಿಕೆಯಾಗಿ ಗಂಟು ಹೊತ್ಕೊಂಡು ಬರ್ತಾಳೆ. ಗಂಟು ಹೊತ್ಕೊಂಡು ಬರಬೇಕಾದ್ರೆ ಗುರುಗಳ ಆಶೀರ್ವಾದ ಮಾಡ್ಯಾರ. ಹಿಂಗೆ ಯಾವಾಗ ಬರಾಕತ್ತಾಳೆ, ಬರುವಂಥ ಸಮಯದೊಳಗೆ ಗುರುಗಳ ಆಶೀರ್ವಾದ ಪಡ್ಕೊಂಡು ಮೊದಲಿಗೆ ಬರಬೇಕಾದ್ರೆ ಮುಂದೊಂದು ಹಳ್ಳಿ ಬರ್ತೈತಿ. ಅಲ್ಲಿ ಬೇಕು ಹೆಣ್ಮಗಳು ಕಣ್ಣೀರು ಹಾಕಾಕತ್ತಾಳೆ ಭಾಗದ ನಿಂತ್ಕೊಂಡು. ಕಣ್ಣೀರು ಹಾಕುವಂಥ ಸಮಯದೊಳಗೆ ಮುಪ್ಪಾನ ಮುದಿಕೆ ಹೊಂಟಾಳ. ಮುಪ್ಪಾನ ಮುದುಕಿ ಹೋಗುವಂಥ ಸಮಯದೊಳಗೆ ಆ ಹೆಣ್ಣುಮಗಳ ತಲಭಾಗಲು ನಿಂತ್ಕೊಂಡು ಕಣ್ಣೀರು ಹಾಕೋದನ್ನು ನೋಡಿ ಹೋಗಿ ಮುದುಕಿ ಅನ್ಲಂತ, ತಂಗಿ ಯಾಕಯ್ಯವ ಎದಕ್ಕಳಕತ್ತಿ, ಏನಾಗ್ಯದ ಯಮ್ಮ, ಏನಂತ ಹೇಳಿ ನನ್ನ ಕಷ್ಟನ, ಯಾಕೆವ್ವ ಏನಾಯ್ತು ಯಮ್ಮ ಏನಂತ ಹೇಳಿ. ಮದುವೆಯಾಗಿ 4 ವರ್ಷ ಆಗ್ಯದ, ನನ್ನ ಗಂಡ ಮನೆ ಬಿಟ್ಟು ಹೋಗಿ 9 ತಿಂಗಳಾಗ್ಯದ. ಹೆಣ್ಣಿಗೆ ಏನೋ ಇದ್ರೂ ಕೂಡ ಮಗ್ಳು ಗಂಡಿದ್ರೆ ಒಂದು ಬೆಲೆ ಅಂತ. ಆತ ದುಡಿಲಾರ್ದ ಇರಲಿ, ಹೆಂಗಿದ್ರು ಕೂಡ ಆತ ಬೇಕ. ಆಶ್ಚರ್ಯ ಏನು ಅಂದ್ರೆ ತಾಳಿ ಕಟ್ಟುಕ್ಕಿನ ಮುಂಚೆಕ ನಿಮ್ಮನ್ನ ಬಲಕ್ಕೆ ಕುಂದಿರ್ಸಿರ್ತಾರ, ಆತನ ಎಡಕ್ಕೆ ಕುಂದಿರಿಸ್ತಾರ. ಯಾವಾಗ ತಾಳಿ ಕಟ್ಟಿದ ಮ್ಯಾಗ ಎಡಬಲ ಮಾಡಿಸ್ತಾರಲ್ಲ, ಕಾರಣ ಏನಂದ್ರೆ ನಿಮ್ಮ ಕೊಳ್ಳಿಗೆ ತಾಳಿ ಬೀಳುಕಿನ ಪೂರ್ವದೊಳಗೆ ನಿಮ್ಮಿಂದ ಆತನಿಗೆ ಬೆಲೆ. ಎಡಬಲ ಮಾಡಿಸಿದ ಮ್ಯಾಗ ಸಾಯು ತನಕ ಆತನಿಂದ ನಿಮಗೆ ಬೆಲೆ. ಆತ ಅದನ್ನಂತ ತಿಳ್ಕೊಂಡು ನಿಮ್ಮನ್ನ ಆರತಿ ಮಾಡಕ್ಕೆ ಕರೀತಾರ, ಆತ ಅದನ್ನಂತ ತಿಳ್ಕೊಂಡು ನಿಮ್ಗೆ ಒಡಪು ಹೇಳಕ್ಕೆ ಕರೀತಾರ, ಆತ ಅದನ್ನು ತಿಳ್ಕೊಂಡು ನಿಮ್ಗೆ ಉಡಿ ತುಂಬ ಕರೀತಾರ, ಆತ ಅದನ್ನು ತಿಳ್ಕೊಂಡು ನಿಮ್ಗೆ ಮುತ್ತೈದಿ ಭಾಗ್ಯ ಕೊಡ್ತಾರೆ, ಆತ ಅದನ್ನು ತಿಳ್ಕೊಂಡು ನಿಮ್ಗೆ ಒಂದತ್ತಿಡ್ತಾರೆ. ಅಕಸ್ಮಾತಾಗಿ ಆತ್ನ ಇಲ್ಲಂದ್ರೆ ಯಾರು ಕರೀತಾರ್ರಿ? ಯಾರೂ ಕರಂಗಿಲ್ಲ. ಯಾಕೆ? ಆತನಿಂದ ನಿಮಗೆ ಬೆಲೆ. ನನ್ನ ಗಂಡ ಹೋಗಿ 9 ತಿಂಗಳಾಗಿದವ, ಗಂಡ ಅದಾನೋ ಇಲ್ಲೋ, ಜೀವಂತ ಅದಾನೋ ಏನೋ ಸತ್ತಾನೋ ಏನೋ ಗೊತ್ತಿಲ್ಲ, ಗಂಡ ಹೋಗಿ 9 ತಿಂಗಳಾಗ್ಯದ. ನಿತ್ಯಲು ಕೂಡ ಆತನ ಹಾದಿಯನ್ನು ಕಾಯ್ಲಿಕ್ಕತ್ತೀನಿ. ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನ. ಮುಪ್ಪಾನ ಮುದಿಕೆ ಅಂದಂತ, ಇವ ಎದಕ್ಕೆ ಹೋಗ್ಯಾನೆ ನನ್ನ ಗಂಡ? ಇವ ನನ್ನ ಗಂಡಗ ದುಡಿ ಅಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಕೂಡ ದುಡಿಲಾರ್ದ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗಿಬಿಟ್ಟಾನ. ಕಣ್ಣೀರು ಹಾಕುವಂಥ ಸಮಯದೊಳಗೆ ಹೆಣ್ಮಕ್ಳ ಕಣ್ಣೀರು ಹೆಣ್ಮಕ್ಕಳಿಗೆ ಗೊತ್ತಾಗುತ್ತೆ. ಕಾರಣ ಏನು ಅಂತಂದ್ರೆ ಅಳುವಂಥ ಹೆಣ್ಣು ಮಗಳನ್ನ ನೋಡಿ ಅಂತಾಳ, ಯವ ಯಾಕೆ ಅಳತಿ, ಅಳಬಡ ನಿನ್ನ ಗಂಡ ಬರ್ತಾನೆ ತಿಳ್ಕೊಂಡು ಹೇಳಿದಾಗ, ಯವ ನನ್ನ ಗಂಡ ಹೋಗಿ 9 ತಿಂಗಳಾಗ್ಯದ, ಈಗ ನಂಗೆ ಫೋನ್ ಇಲ್ಲ, ಲೆಟರ್ ಇಲ್ಲ, ಏನಿಲ್ಲ. ಅವಾಗಿನ ಸಮಯದಾಗ ಕಾಣ್ಬೇಕಂದ್ರೆ ಭಾಳ ಕಷ್ಟ. ಎಲ್ಲಂತ ಹುಡುಕಬೇಕ, ಯಾವ ಊರಿಗೆ ಹೋಗ್ಬೇಕ, ಅದಾನೋ ಇಲ್ಲೋ ಸತ್ತಾನೋ ಗೊತ್ತಿಲ್ಲವಾ, ಅದನ್ನಂತ ತಿಳ್ಕೊಂಡು ಅಂತಕ್ಕಂಥ ನಂಬಿಕೆ ಮ್ಯಾಗ ಹಣಿ ಮ್ಯಾಗ ಕುಂಕುಮ ಇಟ್ಕೊಳಕತ್ತೀನಿ. ನಿತ್ಯಲು ಕೂಡ ಮುಂಜೆಯಿಂದ ಸಂಜೆ ಮಠ ಈ ದ್ವಾರ ಬಾಗಿಲೊಳಗೆ ಕಾಯಕತ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮುಪ್ಪಾನ ಮುದುಕಿ ಆಗಿರ್ತಕ್ಕಂಥ ಲಿಂಗಮಂತ್ರ ಅಂತ, ಇವ ನಿನ್ನ ಗಂಡ ಎಲ್ಲಿ ಹೋಗಲ್ಲ ಬಂದ ಬಿಡ್ತಾನ ಅನ್ನೋದ್ರೊಳಗೆ ಆಕಿ ಅಂದ್ಲು, ಎಲ್ಲಿ ಬರ್ತಾನೆ, ಹೋಗಿ 9 ತಿಂಗಳಾಗ್ಯಾದ. 9 ತಿಂಗಳದಿಂದ ಕಾಯಕತ್ತೀನಿ, ಈಗ ಬರ್ತಾನೆ ಆಗ ಬರ್ತಾನೆ ಅಂತ ತಿಳ್ಕೊಂಡು ಕಾಯಕತ್ತೀನಿ, ಎಲ್ಲಿ ಬರ್ತಾನೆ ಅನ್ನೋದ್ರೊಳಗಾಗಿ ಆ ಮುಪ್ಪಾನ ಮುದಿಕೆ ಅಂತಾಳೆ, ತಂಗಿ ಚಿಂತೆ ಮಾಡಬೇಡ, ಈಗ ನೋಡ 2 ಹೆಜ್ಜೆ ಹಿಂಗೆ ಹಿಡಿದ್ರೊಳಗೆ ನಿನ್ನ ಗಂಡ ಬಂದ ಬಿಡ್ತಾನೆ ನೋಡಲ್ಲಿ ಅಂತ ತಿಳ್ಕೊಂಡು ಹೇಳಿದ್ರೊಳಗಾಗಿ ಗಂಡ ಬಿಟ್ಟು ಹೋಗಿ 9 ತಿಂಗಳಾಗ್ಯದ. ಯಾವಾಗ ಮುಪ್ಪಾನ ಮುದಿಕೆ ಬಂದಾಳ ನೋಡಲ್ಲಿ ನಿನ್ನ ಗಂಡ ಬರಾಕತ್ತಾನ ಅನ್ನೋದ್ರೊಳಗೆ ಹೊಳ್ಳಿ ನೋಡಿದ್ರೆ 9 ತಿಂಗಳ ಮನೆ ಬಿಟ್ಟು ಹೋಗಿರ್ತಕ್ಕಂಥ ಗಂಡ ಬರಾಕತ್ತಿದ್ನಂತ.
ಮನೆ ಬಿಟ್ಟು ಹೋಗಿರ್ತಕ್ಕಂಥ ಗಂಡ ಯಾವಾಗ ಬಂದ ತಕ್ಷಣ ಇಷ್ಟ ಆಶ್ಚರ್ಯಿಸ್ತಾ ಹೆಣ್ಮಗಳಿಗೆ, ಯವ್ವ ನೀ ಸಾಕ್ಷಾತ್ ಪಾರ್ವತ ದೇವಿ ಇದೆಯಾ, ನೀ ಸಾಕ್ಷಾತ್ ನನ್ನ ಪಾಲಿಗೆ ಅನ್ನಪೂರ್ಣೇಶ್ವರಿ ಇದೆಯಾ, ಸಾಕ್ಷಾತ್ ನನ್ನ ಪಾಲಿಗೆ ಮುತ್ತೈದೆ ಭಾಗ್ಯ ಕೊಟ್ಟಂಥ ಮಹಾತಾಯಿ ಇದೆಯಾ, ಯಾಕ ನಿನ್ನನ್ನು ಎಷ್ಟು ನೆನೆಸಿದ್ರು ಕೂಡ ಕಡಿಮೆನಾ ಅಂತ ಅನ್ಲಕ್ಕೆ. ಅದು ಏನಂತಿರಲ್ರಿ, ನಿಮ್ಗೆ ಸಹಾಯ ಮಾಡಿದವ್ರಿಗೆ, ನಿಮ್ಮ ಕಷ್ಟ ಬಂದಾಗ ನಿಮ್ಮ ಕೈ ಹಿಡಿದವ್ರಿಗೆ ರಾತ್ರಿ ಆಪತ್ನೊಳಗೆ ಬಂದರೂ ಕೂಡ ರಾತ್ರಿ ಆಪತ್ನೊಳಗೆ 12 ಗಂಟೆ ಕಾಲ ಕೂಡ ನೆನೆಸ್ಬೇಕಂತಾರಲ್ಲ, ಸುಳ್ಳಲ್ಲ, ನೆನೆಸ್ಬೇಕು. ಯಾವಾಗ ಹಿಂಗೆ ಹೇಳಿದ ತಕ್ಷಣ ಗಂಡ ಬಂದ, ಇಬ್ಬರು ಗಂಡ ಹೆಂಡತಿ ಪಾದಕ್ಕೆ ನಮಸ್ಕಾರ ಮಾಡಿದ್ರೊಳಗಾಗಿ ಮುಪ್ಪಾನ ಮುದಿಕೆ ಮಾಯ ಅಲ್ಲ.